ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲ ಸೋಲು. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ 136 ಸೀಟ್ ಗೆದ್ದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದ್ರು. ಎಲ್ಲಂದರಲ್ಲಿ ಗೆದ್ದುಕೊಂಡು ಬರ್ತಾ ಇದ್ರು. ಜೊತೆಗೆ ಯಾರನ್ನು ಬೇಕಾದ್ರೂ ತನ್ನ ಪಕ್ಷಕ್ಕೆ ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ರು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ತಿರುಮಂತ್ರವಾಗಿ ಪರಿಗಣಿಸಿದೆ. ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯದಲ್ಲಿ ನಡೆದಂತ ವೈಮನಸ್ಸು ಎಲ್ಲ ನಿಮ್ಗೆ ಗೊತ್ತು. ಬಿಡದಿ ಟೌನ್ಶಿಪ್ ಆಗ್ಬಹುದು, HMT ವಿಚಾರ ಆಗ್ಬಹುದು, ಪ್ರತಿಯೊಂದು ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯದಲ್ಲಿ ವಾಕ್ಸಮರ ನಡೀತಾನೆ ಇತ್ತು. ಜೊತೆಗೆ JDS ನ ಕೆಲವು ನಾಯಕರು ಸಹ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತಾಡಿದ್ರು. ಕಾಂಗ್ರೆಸ್ನ ಕೆಲವರು ಕಾರ್ಯಕರ್ತರು ಸಹ JDS ವಿರುದ್ಧ ಮಾತಾಡಿದ್ರು. ಇಷ್ಟೆಲ್ಲ ಮಧ್ಯದಲ್ಲಿ ಬಿಜೆಪಿ JDSಗೆ ಅವಾಗ ಸಪೋರ್ಟ್ ಕೊಡ್ತಾನೆ ಬಂದಿತ್ತು. ಕೆಲವು ಜನ ಮಾತ್ರ ಡಿ.ಕೆ. ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಒಕ್ಕಲಿಗರ ಪ್ರಭಾವಿ ನಾಯಕ ಆಗ್ಬೇಕು ಅಂತ ಕನ್ಸ್ಕೊಂಡು ಒಕ್ಕಲಿಗ ನಾಯಕರನ್ನ ತನ್ನ ಪಕ್ಷಕ್ಕೆ ಸೆಳೆಯುವುದರಲ್ಲಿ ಯಶಸ್ವಿಯಾಗಿದ್ರು. ಯಾಕಪ್ಪ ಅಂದ್ರೆ, ಗುಬ್ಬಿಯ ಶ್ರೀನಿವಾಸ್ ಆಗ್ಬಹುದು, ಪದ್ಮನಗರದ ಶ್ರೀನಿವಾಸ್ ಆಗ್ಬಹುದು, ಪ್ರತಿಯೊಬ್ಬರನ್ನು ತನ್ನ ಪಕ್ಷಕ್ಕೆ ಸೆಳೆದು ತನ್ನ ಪಕ್ಷದಲ್ಲಿ, ಆಮೇಲೆ ಅರಸೀಕೆರೆಯ ಶಿವಲಿಂಗೇಗೌಡರು ಆಗ್ಬೋದು, ಎಲ್ಲರನ್ನು ತನ್ನ ಪಕ್ಷಕ್ಕೆ ಸೆಳೆದು ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ ಗೆಲ್ಸ್ಕೊಂಡು ಅದರಲ್ಲಿ ಸಚಿವ ಸ್ಥಾನನೂ ಸಹ ಕೊಟ್ಟಿದ್ರು. ಆದ್ರೆ ಪದ್ಮನಾಭ ನಗರದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಉಲ್ಟಾ ಹೊಡೆದಿದೆ. ಎಸ್ ವೀಕ್ಷಕರೇ, ನಾನು ಒಕ್ಕಲಿಗ ನಾಯಕ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಪದ್ಮನಾಭ ನಗರದ ಶ್ರೀನಿವಾಸ್ ಮತ್ತು ಅವರ ಮಗ ಪ್ರಮೋದ್ ಶ್ರೀನಿವಾಸ್ ಅವರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಉನ್ನತವಾದ ಹುದ್ದೆನೇ ಕೊಟ್ಟಿದ್ರು. ಶ್ರೀನಿವಾಸ್ ಅವರಿಗೆ ಒಕ್ಕಲಿಗ ಸಂಘದಲ್ಲಿ ಒಂದು ಪೋಸ್ಟ್ ಅನ್ನು ಕೊಡುವುದರಲ್ಲಿ ಯಶಸ್ವಿಯಾದ್ರು. ಜೊತೆಗೆ ಮಗ ಪ್ರಮೋದ್ ಶ್ರೀನಿವಾಸಿಗೆ ಅನುಷ್ಠಾನದ ಸಮಿತಿ ಅಧ್ಯಕ್ಷರನ್ನಾಗಿ ಸಹ ಮಾಡಿದ್ರು. ಆದರೆ ಯಾಕಪ್ಪ ಅಂದ್ರೆ, ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ನಾಯಕರಿಗೆ ಬೆಳೀಬೇಕು, ನಾನು ಪದ್ಮನಗರದಲ್ಲಿ ಏನಾದರೂ ಆಗಲಿ ಆ ಅಶೋಕರನ್ನ ಸೋಲಿಸಿ ನಾನು ಅಲ್ಲಿ ಪಾರುಪತ್ಯವನ್ನು ಮೆರಿಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಶಪಥ ಮಾಡಿ ಶ್ರೀನಿವಾಸ್ ಮತ್ತೆ ಅವರ ಮಗ ಮತ್ತೆ ಅವರ ಬೆಂಬಲಿಗರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಅಂದ್ರೆ 28ರ ಚುನಾವಣೆಯಲ್ಲಿ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟು ಇದೇ ಅಶೋಕ್ ಅಂದ್ರೆ ಅಶೋಕರ ವಿರುದ್ಧ ನಿಲ್ಲಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಅನ್ಕೊಂಡಿದ್ರು. ಆದರೆ ರಾಜಕೀಯ ಬದಲಾವಣೆ ಹೇಗ್ ಬೀಸಿದೆ ಅಂದ್ರೆ, ಅದೇ ಡಿ.ಕೆ. ಶಿವಕುಮಾರ್ಗೆ ಅಶೋಕರು ದೊಡ್ಡ ಒಂದು ಶಾಕ್ನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ, ಯಾವ 28ರಲ್ಲಿ ನನ್ನ ವಿರುದ್ಧ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ರೋ ಅದೇ ಅಭ್ಯರ್ಥಿನ ಅಶೋಕ್ ಅವರು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖಭಂಗ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಈಗ ನಡೀತಿರುವ ರಾಜಕೀಯ ಸನ್ನಿವೇಶದಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ಸಿನ ತೊರೆದು ಬಿಜೆಪಿಗೆ, ಅದು ಅಶೋಕ್ ಸಮ್ಮುಖದಲ್ಲಿ ತನ್ನ ಕಾರ್ಯಕರ್ತರ ಮುಖಾಂತರ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಈಗ ಒಕ್ಕಲಿಗರ ನಾಯಕನಾಗಿ ಕನಸು ಕಾಣ್ತಿದ್ದ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲ ಸೋಲು ಅಂತ ಹೇಳ್ಬಹುದು. ತನ್ನದೇ ಸಮುದಾಯದವರನ್ನ ಕರೆತಂದು ಪಟ್ಟ ಕಟ್ಟಿದ ಡಿ.ಕೆ. ಶಿವಕುಮಾರ್ ಅವರಿಗೆ ಅದೇ ಸಮುದಾಯದ ಪ್ರಮೋದ್ ಶ್ರೀನಿವಾಸ್ ಕೈ ಕೊಟ್ಟು ಬಿಜೆಪಿ ಸೇರಿರುವುದು. ವೀಕ್ಷಕರೇ, ಇದರ ಜೊತೆಗೆ ವಿಧಾನಸಭಾ ಅಧಿವೇಶನದಲ್ಲಿ ನನ್ನ ಸಪೋರ್ಟಿಗೆ ಕೆಲವು ಶಾಸಕರು ನಿಲ್ಲುತ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅನ್ಕೊಂಡಿದ್ರು. ಅದರಲ್ಲೂ ಸಿದ್ದರಾಮಯ್ಯನವರಾಗ್ಬೋದು, ಕೆಲವು ಶಾಸಕರು ನಿಲ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಮೊದಲ ದಿನದ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಆಗ್ಬೋದು, ಎಸ್ ಸಿ ಮಹದೇವಪ್ಪ ಆಗ್ಬೋದು, ಕೃಷ್ಣಪ್ಪ ಆಗ್ಬೋದು, ಪ್ರಿಯ ಕೃಷ್ಣಪ್ಪ ಆಗ್ಬೋದು, ಹೀಗೆ ತುಂಬಾ ಜನ, ಜಯಚಂದ್ರ ಅವರು ಆಗ್ಬೋದು, ಹೀಗೆ ತುಂಬಾ ಜನ ಮೊದಲ ಅಧಿವೇಶನಕ್ಕೆ ಕೈ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಏನ್ ಅನ್ಕೊಂಡಿದ್ರು ಅಂದ್ರೆ, ಇದನ್ನೆಲ್ಲ ಮರೆತು ಅಧಿವೇಶನಕ್ಕೆ ಬರ್ತಾರೆ, ನನ್ನ ಪರವಾಗಿ ಹಾಗೂ ನನ್ನ ಪಕ್ಷದ ಪರವಾಗಿ ಮಾತಾಡ್ತಾರೆ, ನನ್ನ ಸರ್ಕಾರದ ಪರವಾಗಿ ಮಾತಾಡ್ತಾರೆ ಅನ್ಕೊಂಡಿದ್ರು. ಆದರೆ ಈಗ ಅವರಿಗೆ ಮೊದಲ ದಿನದ ಅಧಿವೇಶನ ಕೈ ಕೊಟ್ಟದ್ ನೋಡಿ ಗಾಬರಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಯಾರು ನನ್ನ ಜೊತೆ ನಿಲ್ತಾರೆ ಅಂತ ಅನ್ಕೊಂಡಿದ್ರು ಅವರು ಯಾರು ನನ್ನ ಜೊತೆ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಪ್ರಮೋದ್ ಶ್ರೀನಿವಾಸ್ ತನ್ನ ಪಕ್ಷದಕ್ಕೆ ಕೈ ಕೊಟ್ಟು ಬೇರೆ ಪಕ್ಷ ಸೇರಿರೋದು, ಈ ಅಧಿವೇಶನಕ್ಕೆ ಬರದ ಕೆಲವು ನಾಯಕರು ಬರದೇ ಇರುವುದು, ಇದೆಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ಸೋಲಿನ ರುಚಿ ತೋರಿಸ್ತಾ ಇದೆ.
ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನನ್ನಿಸ್ತು? DK ಶಿವಕುಮಾರ್ ಅವರು ಮುಂದೆ ಯಾವ ನಡೆಯನ್ನು ಅನುಸರಿಸುತ್ತಾರೆ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.